ಸ್ನೇಹಿತರೆ ನಮಸ್ಕಾರ. ಒಂದು ಮಾತಿದೆ, ಈ ಶನಿ ಅನ್ನೋದು ಹೆಗಲೇರಿ ತಲೆಯೇರಿ ಕೂತು ಬಿಡ್ತು ಅಂತ ಹೇಳಿದ್ರೆ ಅಲ್ಲಾಡೋದೇ ಇಲ್ಲ ಅಂತೇಳಿ. ಹಾಗೆ ದರ್ಶನ್ ಪರಿಸ್ಥಿತಿ ಈಗ ಆಗಿದೆ. ದರ್ಶನ್ ಹೆಗಲೇರಿ ತಲೆಯೇರಿ ಕೂತಿರುವಂಥ ಈ ಶನಿ ಅನ್ನೋದು ದರ್ಶನನ್ನ ಬೆಂಬಿಡದ ಭೂತದ ರೀತಿಯಲ್ಲಿ ಕಾಡ್ತಾ ಇದೆ. ಒಂದಲ್ಲ ಎರಡಲ್ಲ, ಸಾಲು ಸಾಲು ಸವಾಲುಗಳನ್ನು ದರ್ಶನ್ ಎದುರಿಸುವ ರೀತಿಯಾಗಿದೆ. ಬಹುಶಃ ದರ್ಶನ್ ಇದುವರೆಗೆ ಎದುರಿಸಿದಂಥ ಸಂಕಷ್ಟಗಳು ಒಂದು ಕಡೆ ಆದರೆ, ಈಗ ಸದ್ಯಕ್ಕೆ ಎದುರಿಸ್ತಿರುವಂಥ ಸಂಕಷ್ಟಗಳ ತೂಕನೇ ಹೆಚ್ಚು. ಜೊತೆಗೆ ಒಂದಲ್ಲ ಎರಡಲ್ಲ, ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದ ರೀತಿಯಲ್ಲಿ ಕೊಲೆ ಆರೋಪಿಯಾಗಿ ದರ್ಶನ್ ಜೈಲು ಸೇರ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ. ಈಗ ಜೈಲು ಸೇರಿರುವಂಥ ದರ್ಶನ್ ಕಳೆದ 2 ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿ ಕಂಬಿಯನ್ನು ಎಣಿಸ್ತಿರುವಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಕೇಸು ದರ್ಶನ್ ಬೆಂಬಿಡದ ಭೂತವಾಗಿ ಕಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಿದೆ. ಈ ಮತ್ತೊಂದು ಕೇಸ್ನ ಸಂಕಷ್ಟದಲ್ಲಿ ದರ್ಶನ್ ಲಾಕ್ ಆಗ್ತಾರಾ ಅನ್ನುವಂತಹ ಆತಂಕ ಸ್ವತಃ ದರ್ಶನ್ಗೂ ಕೂಡ ಇದೆ, ಜೊತೆಗೆ ದರ್ಶನ್ ಅಭಿಮಾನಿಗಳಿಗೂ ಕೂಡ ಇದೆ. ಈಗಾಗಲೇ ಸಹಜವಾಗಿ ಮುಚ್ಚಿ ಹೋಗಿದ್ದಂಥ ಒಂದು ಪ್ರಕರಣಕ್ಕೆ ಮರುಜೀವ ಸಿಗುವಂತಹ ಸಾಧ್ಯತೆ ಇದೆ. ಅದೇ ನಿರ್ಮಾಪಕರಿಗೆ ಹಾಕಿದಂಥ ಬೆದರಿಕೆಯ ಕೇಸ್. ಹೌದು, ಇದು ಇವಾಗ ದರ್ಶನ್ಗೆ ಸಂಕಷ್ಟವಾಗ್ತದ. ಈ ಕೇಸ್ನಲ್ಲೂ ಕೂಡ ದರ್ಶನ್ ಆರೋಪಿ ಆಗ್ತಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಹಾಗಾದರೆ ಏನಿದು ಪ್ರಕರಣ, ಏನಿದ್ರ ಹಿನ್ನೆಲೆ, ದರ್ಶನ್ಗೆ ಈಗ ಯಾಕೆ ಈ ಕೇಸ್ ಕಂಟಕವಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್, ಜೊತೆಗೆ ಬಾಕ್ಸ್ ಆಫೀಸ್ ಸುಲ್ತಾನ್, ಹೀಗೆ ಸಾಲು ಸಾಲು ಪಟ್ಟಗಳನ್ನು, ಹೆಸರುಗಳನ್ನು ಮತ್ತು ಒಂದು ಕಿರೀಟವನ್ನು ಸಂಪಾದನೆ ಮಾಡಿದಂಥ ದರ್ಶನ್ ಇವತ್ತು ಕೊಲೆ ಆರೋಪಿ ದರ್ಶನ್ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ದಾರೆ. ಜೈಲಿನಲ್ಲಿ ಜೈಲು ಕಂಬಿಯನ್ನು ಇಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ರೇಣುಕಸ್ವಾಮಿ ಅನ್ನುವಂತಹ ಒಬ್ಬ ಯುವಕನ ಹತ್ಯೆ ಕೇಸ್. ಹೌದು, ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಹತ್ಯೆಯಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಅಥವಾ ಸದ್ದು ಮಾಡ್ತಾ ಇದೆ. ಈ ಹಿಂದೆ ದಾಖಲಾಗಿದ್ದಂಥ ಕೇಸ್ ಇದು ಇವಾಗ ಮತ್ತೆ ಮರುಜೀವವನ್ನು ಪಡೆಯುವಂಥ ಸಾಧ್ಯತೆ ಕಾಣಿಸ್ತಿದೆ. ಆ ಪ್ರಕರಣದ ವರದಿಯನ್ನು ಈಗ DCP ತರಿಸ್ಕೊಂಡಿದ್ದಾರೆ. ದರ್ಶನ್ಗೆ ಈ ಪ್ರಕರಣದಲ್ಲಿ ರಿಲೀಫ್ ಸಿಗುತ್ತಾ ಅಂತೇಳಿ ಅಂದ್ಕೊಂಡಿದ್ರು. ಯಾವುದರಲ್ಲಿ? ರೇಣುಕಸ್ವಾಮಿ ಪ್ರಕರಣದಲ್ಲಿ ರಿಲೀಫ್ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ರೆ ಅದರ ಬೆನ್ನಲ್ಲೇ ಮತ್ತೊಂದು ಕೇಸ್ ಇವಾಗ ಅಥವಾ ಮತ್ತೊಂದು ಸಂಕಷ್ಟ ಈಗ ಹೆಗಲೇರುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಮತ್ತು ಈ ಕುರಿತು ಕುತೂಹಲವು ಕೂಡ ಹೆಚ್ಚಾಗಿದೆ. ರೇಣುಕಸ್ವಾಮಿಯ ಹತ್ಯೆ ಕೇಸ್ ಬಳಿಕ ದರ್ಶನ್ಗೆ ಒಂದೊಂದೇ ಸಂಕಷ್ಟಗಳು ಹೆಗಲೇರ್ತವೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು ಅಂತಲೇ ಹೇಳ್ಬೋದು. ಈ ಹಳೆಯ ಆಡಿಯೋ ಸಂಬಂಧ ಪ್ರಕರಣವೊಂದು ದಾಖಲಾಗಿತ್ತು. ಅಲ್ಲಿ ಬೆದರಿಕೆಯನ್ನು ಹಾಕಲಾಗಿತ್ತು. ಯಾರು? ಇದೇ ದರ್ಶನ್ ಹಾಕಿದ್ದಂಥ ಬೆದರಿಕೆ. ಇದರ ಸಂಬಂಧ FIR ಕೂಡ ದಾಖಲಾಗಿತ್ತು. ಈಗಾಗಲೇ ಈ ಹತ್ಯೆ ಕೇಸ್ನಲ್ಲಿ ಲಾಕ್ ಆಗಿರುವಂಥ ದರ್ಶನ್ ವಿರುದ್ಧ ಈ ಬೆದರಿಕೆ ಪ್ರಕರಣ ಈಗ ಮತ್ತೆ ಸಂಚಲನವನ್ನು ಸೃಷ್ಟಿಸಿದೆ. ರೀಓಪನ್ ಆಗುವಂಥ ಆತಂಕ ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು. ನಿರ್ಮಾಪಕ ಭರತ್ಗೆ ಬೆದರಿಕೆ ಹಾಕಿದಂಥ ಕೇಸು ವಿಚಾರಣೆಯ ವರದಿಯನ್ನು DCP ಗಿರೀಶ್ ತರಿಸ್ಕೊಂಡಿದ್ದಾರೆ. ಕೆಂಗೇರಿ ಠಾಣೆ ಇನ್ಸ್ಪೆಕ್ಟರ್ DCPಗೆ ವರದಿಯನ್ನು ನೀಡಿದ್ದಾರೆ. ಕೇಸ್ ಕ್ಲೋಸ್ ಮಾಡೋದಕ್ಕೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆದಿದ್ರು ಅನ್ನೋಂಥ ಮಾಹಿತಿ ಇದೆ. ಅಂದಹಾಗೆ 2022ರಲ್ಲಿ ಈ ಕೊಲೆ ಬೆದರಿಕೆ ಸಂಬಂಧ ಕೆಂಗೇರಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಪೊಲೀಸರು SPR ಹಾಕಿ ವಿಚಾರಣೆಯನ್ನು ನಡೆಸಿ ಕೇಸನ್ನು ಕ್ಲೋಸ್ ಮಾಡಿದರು. ಆದರೆ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ ಬಳಿಕ ಮತ್ತೆ ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಈ ಬಗ್ಗೆ ಚರ್ಚೆಯೂ ಕೂಡ ನಡೆದಿತ್ತು. ನಿರ್ಮಾಪಕ ಭರತ್ ಕಳೆದ ಜುಲೈ 26ರಂದು ಮತ್ತೆ ಪೊಲೀಸರಿಗೆ ದೂರನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಿದರು. ನಟ ದರ್ಶನ್, ನಾಗ, ಧ್ರುವನ್, ಅನೂಪ್ ಆಂಟೋನಿ ಸೇರಿ 5 ಮಂದಿಯ ವಿರುದ್ಧ ಸೂಕ್ತವಾದಂಥ ಕ್ರಮಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. ದೂರು ಅರ್ಜಿ ಸಲ್ಲಿಸಿದಂತಹ ನಂತರ ಆರೋಪಿಗಳ ವಿಚಾರಣೆಯನ್ನು ನಡೆಸಿ DCPಗೆ ವರದಿಯನ್ನು ಸಲ್ಲಿಸಲಾಗಿದೆ. ಇನ್ಸ್ಪೆಕ್ಟರ್ ಸಲ್ಲಿಸಿರುವಂಥ ವರದಿಯಲ್ಲಿ ಏನಿದೆ ಅಂತೇಳಿ ನೋಡೋದಾದರೆ, ದೂರು ಅರ್ಜಿಯನ್ನು ಕೂಲಂಕುಷವಾಗಿ ವಿಚಾರಣೆ ನಡೆಸಲಾಗಿದೆ. ಅನೂಪ್ ಆಂಟೋನಿ, ಅರುಣ್ ಸುರೇಶ್ ಹೇಳಿಕೆಯನ್ನು ಸಹ ಪಡೆಯಲಾಗಿದೆ. ನಟ ಧ್ರುವನ್ ಆಲಿಯಾಸ್ ಸೂರಜ್ ಅಪಘಾತವಾಗಿ ಬೆಡ್ ರೆಸ್ಟ್ನಲ್ಲಿದ್ದಾರೆ. ಹೀಗಾಗಿ ಇಮೇಲ್ ಮೂಲಕ ಅವರ ಹೇಳಿಕೆಯನ್ನು ಪಡೆಯಲಾಗಿದೆ. ಇನ್ನು ನಟ ದರ್ಶನ್ ನಾಗರಾಜು ಆಲಿಯಾಸ್ ನಾಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇಬ್ಬರು ರೇಣುಕಸ್ವಾಮಿ ಹತ್ಯೆ ಕೇಸ್ನ ಬಂಧನದಲ್ಲಿದ್ದು ಹೇಳಿಕೆಯನ್ನು ಪಡೆಯುವುದಕ್ಕೆ ಆಗಿಲ್ಲ. ಭರತ್ ಸಲ್ಲಿಸಿದಂಥ ದೂರು ಅರ್ಜಿ ಹಣಕಾಸಿಗೆ ಸಂಬಂಧಿಸಿದ ವಿಚಾರವಾಗಿದೆ. ಹೀಗಾಗಿ ಇದನ್ನು ಕೋರ್ಟ್, ಸಕ್ಷಪ್ಪ ಪ್ರಾಧಿಕಾರ ಅಥವಾ ಇನ್ಯಾವುದೇ ಪ್ರಾಧಿಕಾರದ ಮುಂದೆ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಹಾಗಾಗಿ ಅರ್ಜಿ ವಿಚಾರಣೆ ಮುಕ್ತಾಯಕ್ಕೆ ಕಡತದಲ್ಲಿ ಅಡಕಗೊಳಿಸಲು ಅನುಮತಿ ಬೇಕು ಅಂತೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಇದನ್ನು DCP ಇವಾಗ ಹೇಗೆ ತೆಗೆದುಕೊಳ್ತಾರೆ? ಮತ್ತೆ ಮರುತನಿಖೆ ಮಾಡಿ ಅಂತೇಳಿ ಹೇಳ್ತಾರೋ ಅಥವಾ ದರ್ಶನಿಂದ ಹೇಳಿಕೆಯನ್ನು ಪಡೀರಿ, ಜೈಲಿಗೆ ಹೋಗಿ ದರ್ಶನಿಂದ ಮತ್ತು ನಾಗನಿಂದ ಹೇಳಿಕೆ ಪಡೀರಿ ಅಂತೇಳಿ ಹೇಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಒಟ್ಟಿನಲ್ಲಿ ಈಗಾಗಲೇ ಹತ್ಯೆ ಕೇಸ್ನಲ್ಲಿ ಲಾಕ್ ಆಗಿರುವಂಥ ದರ್ಶನ್ ಈಗ ಮತ್ತೆ ಬೆದರಿಕೆ ಪ್ರಕರಣದಲ್ಲೂ ಕೂಡ ಲಾಕ್ ಆಗ್ತಾರಾ? ಇದು ಮತ್ತಷ್ಟು ಸಂಕಷ್ಟವನ್ನು ಹೆಚ್ಚಿಸುತ್ತಾ ದರ್ಶನ್ ವಿರುದ್ಧ?
ಮತ್ತು ದರ್ಶನ್ ವಿರುದ್ಧ ಈ ರೀತಿಯಾದಂಥ ಒಂದೊಂದೇ ಪ್ರಕರಣಗಳು ಹೊರಗಡೆ ಬರ್ತಿರುವಂಥದ್ದು ದರ್ಶನ್ ಕೆರಿಯರ್ಗೆ ದೊಡ್ಡ ಹೊಡೆತವನ್ನು ಕೊಡುತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತಿದೆ. ಜೊತೆಗೆ ಈ ಎಲ್ಲ ಪ್ರಕರಣಗಳಿಂದ ದರ್ಶನ್ಗೆ ರಿಲೀಫ್ ಸಿಗುವಂಥ ಸಾಧ್ಯತೆ ತುಂಬ ವಿರಳವಾಗಿದೆಯಾ? ದರ್ಶನ್ ಈ ರೀತಿ ಒಂದಾದ್ಮೇಲೊಂದು ಪ್ರಕರಣಗಳಲ್ಲಿ ಸಿಲುಕಿಕೊಳ್ಳುತ್ತಿರೋದು ಯಾಕೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಈ ಹಿಂದೆ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ನೋಡಿ, ಆಗಲೂ ಕೂಡ ಸಾಕಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ದರ್ಶನ್ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಾಗಿತ್ತು. ವಾರ್ನಿಂಗ್ ಕೊಡೋದು ಅಂದರೆ ಏನು? ಅದರಲ್ಲೂ ಕೂಡ ದರ್ಶನ್ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇಷ್ಟು ಅಹಂಕಾರಿನ ದರ್ಶನ್ ಅನ್ನುವಂತಹ ಮಾತನ್ನು ಅವತ್ತು ಕೂಡ ಕೇಳಿದರು. ಇನ್ನು ನಿಮ್ಮ ಮಾಹಿತಿಗೆ ಈ ಘಟನೆಯ ಹಿನ್ನೆಲೆಯನ್ನು ಸ್ವಲ್ಪ ಹೇಳೋದಾದರೆ, ಕೊರೋನಾ ಸಂದರ್ಭದಲ್ಲಿ ದರ್ಶನ್ ಸಂಬಂಧಿಯಾಗಿರುವಂಥ ಧ್ರುವನ್ಗೆ ಸಿನಿಮಾ ಮಾಡಬೇಕು ಅಂತ ಹೇಳಿಬಿಟ್ಟು ನಿರ್ಮಾಪಕ ಭರತ್ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೆಸರಿನ ಸಿನಿಮಾವನ್ನು 2 ವರ್ಷದ ಹಿಂದೆ ಮುಹೂರ್ತ ನೆರವೇರಿಸಿ ಶೂಟಿಂಗ್ ಶುರು ಮಾಡಿದರು. ಆದರೆ ಹಣಕಾಸಿನ ತೊಂದರೆಯಿಂದ ಆ ಸಿನಿಮಾ ಚಿತ್ರೀಕರಣ ನಿಂತು ಹೋಗಿತ್ತು. ಆಗ ನಿರ್ಮಾಪಕ ಭರತ್ ಹಣಕಾಸಿನ ಸಮಸ್ಯೆ ಆಗಿದೆ, ಅದಕ್ಕೆ ಚಿತ್ರೀಕರಣ ತಡವಾಗಿದೆ ಅಂತ ಹೇಳ್ಬಿಟ್ಟು ನಟ ಧ್ರುವನ್ ಬಳಿ ಹೇಳಿದರು. ಆಗ ಧ್ರುವನ್ ಅವರು ದರ್ಶನ್ ಅವರಿಂದ ನಿರ್ಮಾಪಕರಿಗೆ ಕರೆಯನ್ನು ಮಾಡಿಸಿದರು. ಆ ಸಂದರ್ಭದಲ್ಲಿ ದರ್ಶನ್ ನಿರ್ಮಾಪಕರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋದನ್ನು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. NCR ಮಾಡಿಕೊಳ್ಳಲಾಗಿತ್ತು ಕೂಡ. ದೂರಿನ ಸಂಬಂಧ ನಾಯಕ ನಟ ಧ್ರುವನ್ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸಿನಿಮಾದ ನಿರ್ದೇಶಕ ಆಂಟೋನಿ, ಸಿನಿಮಾದ ಕ್ಯಾಮ್ರಾಮನ್ ಅವರ ಜೊತೆಗೆ ಠಾಣೆಗೆ ಹೋಗಿ ಹೇಳಿಕೆಯನ್ನು ನೀಡಿದರು. ದೂರಿಗೆ ಸಂಬಂಧಿಸಿದಂತೆ ದರ್ಶನ್ ಅವರದ್ದು ಎನ್ನಲಾಗ್ತಿರುವಂಥ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಆಡಿಯೋದಲ್ಲಿ ಹಿಗ್ಗಾಮುಗ್ಗಾ ಬೈದಿದ್ದು ಕೂಡ ಇತ್ತು, ಜೊತೆಗೆ ಏಕವಚನದಲ್ಲಿ ಜಾಡಿಸಿದ್ದು ಕೂಡ ಇತ್ತು. ನಿನ್ನನ್ನು ಏನು ಮಾಡ್ಕೊಳ್ತೀವಿ ನೋಡು ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದು ಕೂಡ ಇತ್ತು. ಹೀಗಾಗಿ ಇದು ಸಿಕ್ಕಾಪಟ್ಟೆ ಕಿರಿಕಿಗೆ ಕಾರಣವಾಗಿತ್ತು. ಆ ಸಂದರ್ಭದಲ್ಲಿ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ದರ್ಶನ್ ಅಹಂಕಾರದ ಮಾತುಗಳನ್ನು ಎಲ್ಲರೂ ಕೂಡ ಅವತ್ತಿಗೂ ಕೂಡ ವಿರೋಧಿಸಿದರು. ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ನೋಡಿ, ಆಗಲೇ ದರ್ಶನ್ ಬಗ್ಗೆ ಒಂದಷ್ಟು ಜನರಿಗೆ ಆ ದರ್ಶನ್ ಮೇಲಿದ್ದಂಥ ಅಭಿಮಾನ ಕಡಿಮೆ ಆಗಿತ್ತು. ಇನ್ನು ಕೆಲವರು ಈ ಪ್ರಕರಣದ ಹಿಂದೆ ಬೇರೇನೋ ಇರುತ್ತೆ ಬಿಡಿ ಸಾರ್ ಅಂತಲೂ ಕೂಡ ಸಾಕಷ್ಟು ಜನ ಹೇಳಿದರು. ಯಾವಾಗ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತೋ ಆನಂತರ ಅದು ಅಲ್ಲಿಗೆ ತಣ್ಣಗಾಗಿತ್ತು, ಸೈಲೆಂಟ್ ಆಗಿತ್ತು. ಭರತ್ ಈ ಮೂಲಕ ತಮ್ಮ ಇಮೇಜನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ತಮ್ಮ ಪ್ರಚಾರ ಬರುತ್ತಲ್ಲ ಅಥವಾ ತಮಗೆ ಪ್ರಚಾರ ಸಿಗುತ್ತಲ್ಲ ಅಂತೇಳಿ ಹೀಗೆ ಮಾಡಿದ್ರು ಅಂತಲೂ ಕೂಡ ಕೆಲವರು ಕಾಲೆಳೆಯುವಂಥ ಯತ್ನವನ್ನು ಮಾಡಿದರು. ಬಟ್ಟು ಈಗ ಈ ಪ್ರಕರಣಕ್ಕೆ ಮತ್ತೆ ಮರುಜೀವ ಸಿಗುವಂಥ ಸಾಧ್ಯತೆ ಇದೆ. ಏನಾಗಿದೆ ಏನು ಅನ್ನುವಂತಹ ರಿಪೋರ್ಟನ್ನು DCP ಕೇರಳದಿಂದ DCP ಮತ್ತೊಂದು ರೌಂಡ್ನ ತನಿಖೆಯನ್ನು ಮಾಡಿಸಿ ನಂತರ ರಿಪೋರ್ಟನ್ನು ಓಕೆ ಫೈನ್ ಅಂತ ಹೇಳಿಬಿಟ್ಟು ಸೈನ್ ಹಾಕ್ತಾರೆ ಅಥವಾ ಇಲ್ಲ ಇಷ್ಟಕ್ಕೆ ಮುಗಿಸ್ಬಿಡ್ತಾರೆ, ಕಾದು ನೋಡಬೇಕು. ಬಟ್ ಆದರೆ ದರ್ಶನ್ ಮತ್ತು ನಾಗನ ಹೇಳಿಕೆ ಪಡೆದೇ ಇರುವಂಥದ್ದು ಇದು ಪ್ರಮುಖವಾದಂತಹ ವಿಚಾರ ಆಗ್ತದೆ. ಸೊ ದಟ್ ಅವರ ಹೇಳಿಕೆಯನ್ನು ಕೂಡ ಪಡೆದು ನಂತರ ಕೇಸಿಗೆ ಮತ್ತೊಂದು ಆಯಾಮವನ್ನು ಕೊಡಬಹುದು ಅನ್ನೋದು ಕೂಡ ಸತ್ಯ. ಆದರೆ ಇದು ಒಂದಂತೂ ತಿಳ್ಕೊಳ್ಳಿ, ದರ್ಶನ್ಗೆ ಈ ರೀತಿಯಾದಂಥ ಸಂಕಷ್ಟಗಳು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ವರ್ಷದವರೆಗೂ ಕೂಡ ಈ ರೀತಿಯಾದಂಥ ಸಂಕಷ್ಟಗಳು ರಿಪೀಟ್ ಆಗ್ತಾನೆ ಇರ್ತವೆ. ಈ ಸಂಕಷ್ಟಗಳಿಂದ ಬಚಾವಾಗಬೇಕು ಅಂತ ಹೇಳಿದ್ರೆ ದರ್ಶನ್ಗಿರೋದು ಒಂದೇ ಒಂದು ಮಾರ್ಗ, ಆತ ಜೈಲಿನಿಂದ ಹೊರಗಡೆ ಬಂದ ಬಳಿಕ ಮಾಡಬೇಕಾದಂಥ ಒಳ್ಳೊಳ್ಳೆ ಕೆಲಸಗಳನ್ನು ಫಸ್ಟ್ ಫಿನಿಷ್ ಮಾಡ್ಕೊಬೇಕು ಮತ್ತು ಕೆಟ್ಟವರ ಸಂಘವನ್ನು, ಸಹವಾಸ ದೋಷವನ್ನು ಬಿಡದೇ ಇದ್ದರೆ ದರ್ಶನ್ ಈ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು 100% ಸತ್ಯ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ಎಲ್ಲ ಘಟನಾವಳಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.